ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಈ ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ ಮನೆಗೆ ತುಂಬ ಒಳ್ಳೆಯದಾಗ್ತಾ ಇದೆ. ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಹಣಕಾಸಿನ ಅಟ್ರಾಕ್ಷನ್ ಆಗುತ್ತೆ, ಮನಿ ಅಟ್ರಾಕ್ಷನ್ ಆಗುತ್ತೆ, ಹಣ ಆಕರ್ಷಣೆ ಆಗುತ್ತೆ. ಇದು ಬಂದು ಮನೆಗೆ, ಅಂಗಡಿಗಳಿಗೆ, ಶಾಪ್ಗಳಿಗೆ, ಏನೋ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ರೆ ಎಲ್ಲದಕ್ಕೂ ಕೂಡ ಕಟ್ಬೋದು. ಬೇಗ ನಿಮಗೆ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗಿ ಪಾಸಿಟಿವ್ ಆಗಿ ಇರುತ್ತೆ. ಮತ್ತು ಮನಿ ಅಟ್ರಾಕ್ಷನ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಎಷ್ಟೇ ಸಾಲ ಇದ್ರೂ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಎಲ್ಲ. ಅಸ್ಸಲಾಂ ವಲೈಕುಮ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನೋಡಿ ಪಾರ್ಸಲ್ ಯಾವುದೆಲ್ಲ ಪೆಂಡಿಂಗ್ ಇತ್ತು. ಯಾಕೆಂದರೆ ದೀಪಾವಳಿ ಆದಾಗ್ಲಿಂದ ನಮಗೆ ಸಿಗ್ತಾ ಇಲ್ಲ ಸ್ಫಟಿಕ. ಅಷ್ಟು ರೇಟ್ ಕೂಡ ಜಾಸ್ತಿ ಹೋಗಿದೆ. ಇವಾಗ ಒರಿಜಿನಲ್ ಸ್ಫಟಿಕ ಎಲ್ಲ ಕಡೆ ಸಿಗೋದು ತುಂಬ ಕಷ್ಟ. ಹಾಗಾಗಿ ನಮಗೇನೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ. ಯಾಕೆ ಅಂದರೆ 2 ದಿನ ಲೇಟ್ ಆಗಿದೆ, 2-3 ದಿನನೇ ಲೇಟ್ ಆಗಿದೆ ಎಲ್ಲರಿಗೂ ಕೂಡ. ಯಾಕೆಂದರೆ ನನಗೆ ಸಿಕ್ಕಿರಲಿಲ್ಲ. ತುಂಬ ನಾನು ಅಮೌಂಟ್ ಜಾಸ್ತಿ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ನನಗೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಲಾಸ್ಟ್ಗೂ ಹಾಗೂ ಹೀಗೂ ತರಿಸಿ ಯಾರ್ದೆಲ್ಲ ಪೆಂಡಿಂಗ್ ಇದೆ ಎಲ್ಲರದು ಕೂಡ ಕಳಿಸಿದ್ದೀನಿ. ಯಾರು ಕೂಡ ಭಯ ಪಡಬೇಡಿ. 1-2-3 ದಿನ ಲೇಟ್ ಆಗಿದೆ, ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿ. ನಾನು ನಿಮಗೆ ಇನ್ನು ಮುಂದೆ ಯಾವುದೇ ರೀತಿ ನಾನು ಲೇಟ್ ಮಾಡಲ್ಲ. ಬೇಗ ನಾನು ಸ್ಟಾಕ್ ತೆಗೆದಿಟ್ಕೊಂಡಿರ್ತೀನಿ. ಯಾಕೆಂದರೆ ದೀಪಾವಳಿ ಅಲ್ವಾ, ದೀಪಾವಳಿ ಹಬ್ಬದಲ್ಲಿ ಈ ಸೇಟುಗಳು ತುಂಬ ಕಟ್ತಾರೆ. ಹೇಗೆ ಕಟ್ತಾರೆ ಏನು ಅಂತ ಅವ್ರ ನಿಯಮಗಳಲ್ಲೇ ಕಟ್ಟೋದು. ಸ್ವಲ್ಪ ಚಿಕ್ಕ ಕಲ್ಲು ಚಿಕ್ಕಿದು ಸಿಕ್ಕಿದ್ರೂ ಅವರು ಬಿಡಲ್ಲ. ಹಾಗಾಗಿ ಎಲ್ಲೂ ಕೂಡ ಸಿಗಲ್ಲ ಅದು ಸ್ಫಟಿಕ ಒರಿಜಿನಲ್ ಒಂದು. ಆ ಥರ ಸುಮ್ಮನೆ ಅಂಗಡಿಗಳಲ್ಲಿ ಹೌದು ಇದೇನೇ ಒರಿಜಿನಲ್ ಅಂತ ಹೇಳಿ ಕಳಿಸ್ತಾರೆ. ಆ ಥರ ಅಲ್ಲ, ಒರಿಜಿನಲ್ ಎಲ್ಲಿ ಸಿಗುತ್ತೆ ಅಲ್ಲಿ ಮಾತ್ರ ಸಿಗೋದು ಅದು. ಆ ಥರ ನಾನು ತೊಗೊಬರೋ ಜಾಗದಲ್ಲಿ ಖಾಲಿ ಆಗಿತ್ತು. ಗೋಡನ್ನೇ ತೊಗೊಂಡೋಗಿದ್ದಾರೆ, ಖಾಲಿ ಆಗಿದೆಯಂತೆ. ಹಾಗಾಗಿ ಸ್ವಲ್ಪ 2-3 ದಿನ ಲೇಟ್ ಆಯಿತು. ಲೇಟ್ ಆದಮೇಲೆ ಹಾಗೂ ಹೀಗೂ ಸಿಕ್ತು. ತುಂಬ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಯಾಕೋ ಏನೋ ಗೊತ್ತಿಲ್ಲ, ರೇಟು ಒರಿಜಿನಲ್ ಸ್ಫಟಿಕ ರೇಟು ತುಂಬ ಜಾಸ್ತಿ ಆಗಿದೆ. ನಾನು ಮಾತ್ರ ಅದೇ ರೇಟಲ್ಲಿ ಕೊಡ್ತಾ ಇದ್ದೀನಿ. ಮತ್ತೆ ಅದರಲ್ಲೂ ಕಡಿಮೆ ಕೇಳ್ತೀರಾ. ನೀವೇ ತಿಳ್ಕೊಬೇಕು ನೀವು. ಯಾಕೆ ಅಂದರೆ ನಾನು ತೊಗೊಂಡು ಬರೋದು ಒರಿಜಿನಲ್ ಸ್ಫಟಿಕ. ಅದರಲ್ಲಿ ಫ್ರೀ ಶಿಪ್ಪಿಂಗ್ ನಿಮಗೆ, ಅದರಲ್ಲಿ GSTಗಳು, ನನಗೆ ಪ್ಯಾಕಿಂಗ್ ಕವರು ನೋಡಿ, ಇದು ಈ ಥರ ಪ್ಯಾಕಿಂಗ್ ಕವರು, ಮತ್ತು ನಾನು ಪ್ಲಾಸ್ಟರು ಪ್ರತಿಯೊಂದು, ಅದು ಹ್ಯಾಂಗಿಂಗು ಎಲ್ಲ ನಾನು ತರಿಸ್ಬೇಕಾಗಿರೋದು. ನನಗೇನು ಕೂಡ ಸಿಗಲ್ಲ ಅದರಲ್ಲಿ. ಇಷ್ಟು ಕಡಿಮೆ ಬೆಲೆಗೆ ಯಾರೂ ಕೂಡ ಕೊಡಲ್ಲ. ಇಷ್ಟು ರೀಸನೇಬಲ್ ಪ್ರೈಸಲ್ಲಿ ಯಾರೂ ಕೂಡ ಕೊಡಲ್ಲ. ಹಾಗಾದರೆ ಅದರಲ್ಲೂ ಬೇರೆ ನನ್ನ ಹತ್ರ ತೊಗೊಂಡಿರೋರು 90% ಜನಕ್ಕೆ ತುಂಬ ಜನಕ್ಕೆ ಒಳ್ಳೆಯದಾಗ್ತಾ ಇದೆ. ತುಂಬ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಈ ಥರ ಒಳ್ಳೆ ರಿಸಲ್ಟ್ ಸಿಕ್ಕಿದ್ರೆ ಯಾರೂ ಕೂಡ 1 ಡಬಲ್ ಹಣ ಮಾಡ್ತಾರೆ. ಆದರೆ ನಾನು ಆ ಥರ ಮಾಡಲ್ಲ. ನನಗೆ ಸಾಕು, ನನಗೆ ಎಷ್ಟು ಅದರಲ್ಲಿ ಒಂದು 20 ರೂಪಾಯಿನೋ 30 ರೂಪಾಯಿನೋ ಏನು ಸಿಗ್ತಾ ಇದೆ, ನಾನು ಕೆಲಸ ಮಾಡೋಕ್ಕೆ ತಕ್ಕಂಗೆ ಅಷ್ಟೇ ಸಾಕು ನನಗೆ. ಅದ್ರ ಬಿಟ್ಟು ನನಗೆ ಜಾಸ್ತಿ ಹಣ ಬೇಡ. ಹಾಗಾಗಿ ನಾನು ಎಷ್ಟು ರೇಟ್ ಇದೆ ಅಷ್ಟರಲ್ಲೇ ನಾನು ಇದು ಮಾಡ್ತೀನಿ. ಏನಾದರೂ ಇನ್ ಕೇಸ್ ಜಾಸ್ತಿ ಆದರೆ ನಾನು ಕೂಡ ಜಾಸ್ತಿ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಯಾಕೆಂದರೆ ನಾನೇ ಹಣ ಕೊಟ್ಬಿಟ್ಟು ನನ್ನ ಕೈಯಿಂದ ನಾನು ಮಾಡೋಗಿದ್ರೆ ಅದು ನನಗೆ ಲಾಸ್ ಆಗುತ್ತಲ್ವ. ಹಾಗಾಗಿ ಇನ್ ಕೇಸ್ ನೋಡೋದಾ ಇನ್ನೊಂದು ಮೇಲೆ ಜಾಸ್ತಿ ಆಗುತ್ತೆ ಸಿಸ್ಟರ್ ಅಂತ ಹೇಳಿದ್ದಾರೆ ಅವರು. ಏನಾದರೂ ಜಾಸ್ತಿ ಮಾಡಿದ್ರೆ ಜಾಸ್ತಿ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಇದೇ ರೇಟ್ಗೆ ಕೊಟ್ಕೊಂಡು ಹೋಗ್ತೀನಿ. ನನ್ನ ಸಬ್ಸ್ಕ್ರೈಬರ್ಗೆ, ನನ್ನ ವ್ಯೂವರ್ಸ್ಗೆ, ನನ್ನನ್ನು ನಂಬಿ ಯಾರೆಲ್ಲ ತೊಗೋತಿದ್ದಾರೆ ಅವ್ರಿಗೆ ಯಾವುದೇ ರೀತಿ ಮೋಸ ಹೋಗಬಾರ್ದು, ಮೋಸ ಆಗಲೇಬಾರ್ದು ಅವ್ರಿಗೆ. ಹಾಗಾಗಿ ನಾನು ನನ್ನ ಕೈಯಲ್ಲಿ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೆ ಅಷ್ಟು ಸಹಾಯ ಮಾಡ್ತೀನಿ ಅವ್ರಿಗೆ. ಎಷ್ಟು ರೀಸನಬಲ್ ಪ್ರೈಸಲ್ಲಿ ಸಿಗಬೇಕು, ಎಷ್ಟು ಅವ್ರಿಗೆ ಸಿಕ್ಕಿದ್ರಲ್ಲಿ, ಅವ್ರು ಕೊಟ್ಟಿದ್ರಲ್ಲಿ ಅವ್ರಿಗೆ ಒಳ್ಳೊಳ್ಳೆ ರಿಸಲ್ಟ್ ಸಿಗಬೇಕು. ನಾನು ಹೇಳ್ದಂಗೆ ಮಾಡಿ 7 ದಿನ ನೀವು, ನಾನು ಏನು ಹೇಳ್ಕೊಡ್ತೀನಿ ಅದನ್ನು ಮಾಡಿ. ಖಂಡಿತ ಒಳ್ಳೊಳ್ಳೆ ರಿಸಲ್ಟ್ ಸಿಗುತ್ತೆ. ತುಂಬ ಕ್ಲೀನಾಗಿರಿ. ಕ್ಲೀನಾಗಿ ಇಟ್ಕೊಂಡು ಅದನ್ನು ಸ್ಫಟಿಕ ಕಟ್ಟಿದ ಮೇಲೆ ಒಳ್ಳೊಳ್ಳೆ ಏನು ಹೇಳೋದು, ಒಳ್ಳೊಳ್ಳೆ ನಿಮಗೆ ರಿಸಲ್ಟ್ ಅನ್ನೋದು ಸಿಕ್ಕಿದಾಗ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಪ್ಲೀಸ್. ಯಾಕೆಂದರೆ ನಿಮ್ಮಿಂದ 4 ಜನಕ್ಕೆ ಒಳ್ಳೆಯದಾಗಲಿ ಅಂತ ಅಷ್ಟೇ. ನೀವು ಶೇರ್ ಮಾಡೋದ್ರಿಂದ 4 ಜನಕ್ಕೆ ಇನ್ನೂ ಒಳ್ಳೊಳ್ಳೆ ಕಮೆಂಟ್ ಆಗಲಿ, ನನ್ನ ಜೊತೆ ಪರ್ಸ್ನಲ್ ಮೆಸೇಜಲ್ಲಾಗಲಿ ನೀವು ಶೇರ್ ಮಾಡಿಕೊಂಡ್ರೆ ಇನ್ನು 4 ಜನಕ್ಕೆ ಒಳ್ಳೆಯದಾಗುತ್ತೆ. ನೀವು ಮತ್ತು ನಿಮಗೆ ಒಳ್ಳೆಯದಾದ್ಮೇಲೆ ಅಕ್ಕಪಕ್ಕ ಜನಕ್ಕೆ ಹೇಳಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ಅವ್ರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಒಟ್ಟಿಗೆ ಹಾಗೂ ಹೀಗೂ ನನಗೆ ಏನು ಪೆಂಡಿಂಗ್ ಇತ್ತು, ತುಂಬ ಭಯ ಆಗ್ತಾ
ಆಗ್ತಾಯಿತ್ತು. ಪಾಪ ಯಾರಾದರೂ ಕೇಳಿದ್ರೆ ಎಲ್ಲರಿಗೂ ಹೇಳುವೆ, ಅವರು ಕೂಡ ಏನು ಹೇಳ್ತಾ ಇರಲಿಲ್ಲ. ಸರಿ ಓಕೆ ಸಿಸ್ಟರ್, ಹೌದಾ ಪರವಾಗಿಲ್ಲ ಬಿಡಿ, ಬಂದಮೇಲೆ ಕಳಿಸ್ಕೊಡಿ ಅಂತೆಲ್ಲ ಹೇಳಿದ್ರಿ. ತುಂಬ ಥ್ಯಾಂಕ್ಸ್ ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹಾಗೂ ಈಗ ಬಂದ ತಕ್ಷಣ ನಾನು ಏನೆಲ್ಲ ಪ್ಯಾಕಿಂಗ್ ಮಾಡಿ ಇಟ್ಟಿದ್ದೀನಿ ನಾನು ಅವ್ರಿಗೆ ಆ ತಕ್ಷಣವೇ ಕಳಿಸ್ಕೊಟ್ಬಿಟ್ಟಿರ್ತೀನಿ. ಯಾಕೆಂದರೆ ಪೋಸ್ಟ್ ಆಫೀಸಲ್ಲಿ ಒಟ್ಟಿಗೆ ಎಲ್ಲನೂ ತೊಗೊಳ್ಳಲ್ಲ, ಸ್ವಲ್ಪನೇ ತೊಗೊಳ್ಳೋದು. ಹಾಗಾಗಿ ಇಷ್ಟ ಹಾಕಿದ್ದೀನಿ. ಮತ್ತು ಇನ್ನೊಂದು 2 ಅವರ್ ಬಿಟ್ಟು ಇನ್ನೊಂದು ಸ್ವಲ್ಪ ಪ್ಯಾಕಿಂಗ್ ಮಾಡಿ ಕಳಿಸೋದಿದೆ, ಅದನ್ನು ಕೂಡ ಪ್ಯಾಕಿಂಗ್ ಮಾಡಿ ಕಳಿಸ್ಬಿಡ್ತೀನಿ. ಒಟ್ಟಿಗೆ ಎಲ್ಲ ಆವತ್ತಿಂದ ಅವತ್ತೇ ಕ್ಲಿಯರ್ ಮಾಡಿಬಿಡ್ತೀನಿ ನಾನು.